ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ರಮ್ಯಾನವರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಬ್ಲಾಗು ನಮ್ಮ ಮಾವನ ತಮ್ಮನ ಮನೆ ಗೃಹ ಪ್ರವೇಶ ಇತ್ತು. ಅದರದ್ದು ಒಂದು 2 ಡೇಸ್ ಬ್ಯಾಕು ಲಾಡು ಕಟ್ಟೋದು ಆ ಥರ ಎಲ್ಲ ನೈಟಲ್ಲೆಲ್ಲ ಇಟ್ಕೊಂಡಿದ್ರು. ನಾವೆಲ್ಲ ಕಟ್ತಾ ಇದ್ವಿ. ಅದರ ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೀನಿ, ಅದಕ್ಕೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬೇರೆ ವೀಡಿಯೋಸ್ ಇದೆ, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ. ಸ್ವಲ್ಪ ವಾಯ್ಸ್ ಓವರಲ್ಲಿ ಡಿಸ್ಟರ್ಬೆನ್ಸ್ ಇರ್ಬೋದು, ಯಾಕಂದರೆ ನಾನು ಹಾಸ್ಪಿಟಲಲ್ಲಿ ಇದ್ದೀನಿ, ಅಲ್ಲೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಷ್ಟು ದಿನ 1 ಮಂತ್ ಫುಲ್ ಬ್ಯುಸಿ ಇರೋದ್ರಿಂದ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗಲಿ ಅಥವಾ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲಿ ಯಾವುದೂ ಟೈಮ್ ಇರಲಿಲ್ಲ. ಇವಾಗ ಜಸ್ಟ್ ಹಾಸ್ಪಿಟ್ಲಲ್ಲಿ ಹಸ್ಬೆಂಡ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದಿರೋದ್ರಿಂದ ನೀವು ಸ್ವಲ್ಪ ಫ್ರೀ ಇರೋದರಿಂದ ಅದಕ್ಕೋಸ್ಕರ ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ. ಸಾರಿ. ಓಕೆ, ನೆಕ್ಸ್ಟ್ ಎಲ್ಲ ನೋಡ್ಕೊಂಡು ಬನ್ನಿ. ಇದೇ ಲಾಡೆಲ್ಲ ಕಟ್ತಾ ಇದ್ವಿ, ಅದರದ್ದೇ ಸ್ವಲ್ಪ ವೀಡಿಯೋಸ್ ತೊಗೊಂಡಿರೋದಷ್ಟೇ, ಇದರದ್ದು ಜಾಸ್ತಿ ಏನಿಲ್ಲ. ಮನೆಯದೇ ಅಂದಮೇಲೆ ಅಂದರೆ ನಮ್ಮ ಮನೆ ಜಸ್ಟ್ ಟಚ್ ಆಗೇ ಇದೆ. ಮನೆಯದೇ ಅಂದಮೇಲೆ ಸ್ವಲ್ಪ ನಾವು ಬ್ಯುಸಿ ಇರ್ತೀವಿ, ಅದಕ್ಕೆ ಜಾಸ್ತಿ ವೀಡಿಯೋಸು ತೊಗೊಂಡಿರೋದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬೆಳಿಗ್ಗೆ ಮೇಕಪ್ ಪೌಡ್ರ್ ಇತ್ತು, ನೆಕ್ಸ್ಟ್ ನೋಡ್ಕೊಂಡು ಇವತ್ತು ಒಂದು ಮದುವೆ ಆರ್ಡ್ರ್ ಇತ್ತು. ಅದಕ್ಕೆ ಮಮ್ಮಿ ಈಗ ಅಂಗಡಿ ಓಪನ್ ಮಾಡಿ ಚೀಲ ಎಲ್ಲ ಇಟ್ಟು ಕಡೆಗೆ ಲಗೇಜ್ ಬ್ಯಾಗ್ ತೊಗೊಂಡು ಮೇಕಪ್ ಮಾಡೋಕ್ಕೆ ಹೋಗಿ ಕಡೆಗೆ ಬಂದು 3 ಬ್ಲೌಸ್ ಇದೆಯಂತೆ. ಅದನ್ನು ಹೊಲ್ಕೊಂಡು ಪಟ್ಟ ಹೋಗಿಬಿಡ್ತೀವಿ. ಮತ್ತಿಲ್ಲಿ ಇರಲ್ಲ, ಮತ್ತು ಬರೋಲ್ಲ. ಈಗ ತೆಗಿತಾ ಇದ್ದಾರೆ. ಬೇಡ, ನನ್ನ ಮಾಡೋದು ಯಾವುದು ಬೇಡ. ವೆಲ್ಕಮ್ ದಿಯಾ ಬ್ಯೂಟಿ ಪಾರ್ಲರ್. ಮಾಮಾ ಮಾಡಬೇಡ ಎಲ್ಲರ ಅದರಲ್ಲಿ ಇರೋದು ಮೊಕ್ಕ ಕಾಣಿಸ್ತದೆ. ಸಾಕಾಯ್ತು. ಓಕೆ, ಪಟ್ಟ ರೆಡಿಯಾಗಿ ಹೊರಡೋಣವಾ. ದಿಯಾ ಬನ್ಸ್ ಮಾಡಕ್ಕೆ ಹೋಗ್ತಾಳಂತೆ, ನಾನು ಪುರಿ ಮಾಡಕ್ಕೆ ಹೋಗ್ತಾಳಂತೆ. ಅವಳು ವಿಡಿಯೋ ಮಾಡು. ಇವತ್ತಿನ ನನ್ನ ಔಟ್ಫಿಟ್ ಈ ಥರ ಇದೆ, ವಿಡಿಯೋ ಮಾಡು. ಹೇಳು ಹೊಸದರಿಂದ ಸ್ಟಾರ್ಟ್. ಇವತ್ತಿನ ನನ್ನ ಔಟ್ಫಿಟ್ ಈ ಥರ ಇದೆ. ಇದು ಚೂಡಿದಾರ್, ಬ್ಯಾಗಿ ಪ್ಯಾಂಟು, ಸೂಪರ್. ನನಗೆ ಅಂದರೆ ಇಷ್ಟ ಆರಾಮ್, ಅಂದರೆ ಒಂಥರ ಫೀಲ್ ಆಗಲ್ಲ, ಟೈಟ್ ಆಗಲ್ಲ, ನಂಗೆ ಇಷ್ಟ ಈ ಬ್ಯಾಗಿ ಪ್ಯಾಂಟು. ಇದು ಜೊತೆಗೆ ಟಾಪ್ ವೇರ್ ಮಾಡಿದ್ದೀನಿ. ಇಷ್ಟು ಇವತ್ತಿನ ನನ್ನ ಔಟ್ಫಿಟ್. ಮುಖಕ್ಕೆ ಒಂದು ಕ್ರೀಮ್ ಇಲ್ಲ, ಲಿಪ್ಸ್ಟಿಕ್ ಇಲ್ಲ, ಏನು ಹಚ್ಚಿಲ್ಲ, ಇಷ್ಟರಲ್ಲೇ ಇವಾಗ ಹೋಗಿ ಮುಗಿಸ್ಕೊಂಡು ಬರಬೇಕು. ಓಕೆ, ಏನು ಔಟ್ಫಿಟ್ ತೋರಿಸ್ತೀನಿ ನೋಡಿ. ಈ ಶರ್ಟು ಮಮ್ಮಿ ತೆಗಿಸ್ಕೊಟ್ಟಿದ್ದು ರೆಡ್ ಕಲರ್ದು, ಬಾಳೆ ವಾರ್ತಾಕಿದ್ದಾಳೆ. ನಾನು ಬಸ್ರ ಟೌಲ್ ಹಾಕ್ಕೊಂಡಿದ್ದಾಳೆ. ಈ ಥರದ್ದೇ ವೈಟ್ ಕಲರ್ ಒಂದು ಉಂಟು, ಅದು ಹೂದು. ಈ ಥರ ಕಲರ್ ಅಲ್ಲ, ಈ ಥರದ್ದು ಅಲ್ಲ. ಅದರ ಪ್ಯಾಂಟು ಇದು ಬ್ಯಾಗಿ ಪ್ಯಾಂಟ್. ಇದು ಗೃಹಪ್ರವೇಶ ಬಂದ್ಕೊಳ್ಳ, ಗೃಹಪ್ರವೇಶಕ್ಕೆ ಅದು ಆ ಡ್ರೆಸ್ಸಿಗೆ ಹಾಕೋಬೇಕು ಅಂತಿದ್ದೆ. ಆದರೆ ಮಮ್ಮಿ ಅದೇ ಕೊಟ್ಟಲು, ಅದೇ ಹಾಕೊಂಡು ಬಂದಿದ್ದೀನಿ. ಮತ್ತೆ ಹಾಕಲ್ಲ, ಇದು ಗೃಹಪ್ರವೇಶದಿಂದ ಮಾತ್ರ ಹಾಕ್ತೀನಿ. ರೌಂಡ್ ಹೊಡಿ ಒಂದು. ಇಲ್ಲಿ ನೋಡಿ, ಇಲ್ಲಿ ಈ ಥರ ಇದೆ. ತಲೆ ಕೂಡು ಬೋಲ್ಡ್ ಆಗಿದೆ. ಅದಕ್ಕೆ ನಾನು ತಲೆ ಕೂದಲು ಬಾಚಿಲಿಲ್ಲ. ಇದೆ ಮದುವೆ ಮಾಡಿ ತೋರ್ಸು. ಇಲ್ಲಿ ನೋಡಿ, ನೋಡ್ದ್ಯಾ ಚಂದ ಬಂದ. ಈಗ ರೋಡ್ ಮಾಡು. ಸ್ವಲ್ಪ ಈ ರೋಡ್ ಅಂದ್ರೆ
ನೆಕ್ಸ್ಟ್ ಅವರು ಮದುವೆ ಪ್ಲೇಸಿಗೆ ಬಂದ್ವಿ ನಾವು. ಅಂದರೆ ಮದುವೆ ಹುಡುಗಂದಾಗಿತ್ತು, ಹುಡುಗನ ಕಡೆಯವರಾಗಿದ್ದರು. ಹುಡುಗನ ಮನೆಗೆ ಹೋಗಲಿಲ್ಲ, ಅವ್ರದ್ದು ಅಂದರೆ ಅಕ್ಕ ಮತ್ತು ತಂಗಿ ಮನೆ, ಅವರ ಮಕ್ಕಳಿಗೆಲ್ಲ ರೆಡಿ ಮಾಡೋದಿತ್ತು, ಹೆಣ್ಮಕ್ಳಿಗೆ. ಇಬ್ಬರು ಹುಡುಗಿರು ಆಮೇಲೆ ಅವರ ತಂಗಿಯರು ಇಬ್ಬರು, ಹುಡುಗಂದು ಅಕ್ಕ ಅವರು, ಅವ್ರಿಗೆ ರೆಡಿ ಮಾಡಿದೆ. ಇವರು ಮಗಳು ಅವ್ರದ್ದು. ಸಖತ್ತಾಗಿ ರೆಡಿ ಆಗಿದ್ರು, ಚೆನ್ನಾಗಿ ಕಾಣಿಸ್ತಾಯಿದ್ರು. ಮೇಕಪ್ ಇರಲಿಲ್ಲ ನಂದು, ಸಾರಿ ಡ್ರಿಪ್ಪಿಂಗು ಮತ್ತು ಹೇರ್ ಸ್ಟೈಲು ಇತ್ತು. ಮೇಕಪ್ ಎಲ್ಲ ಏನೂ ರೆಡಿಯಾಗಿರಲಿಲ್ಲ ಅವರು. ಸಿಂಪಲ್ ಇದ್ರು, ತುಂಬ ಡೀಸೆಂಟ್ ಲುಕ್ ಬೇಕು ಅಂತಲೇ ಹೇಳ್ತಾಯಿದ್ರು. ನೆಕ್ಸ್ಟ್ ಅವರಿಗೆಲ್ಲ ರೆಡಿ ಮಾಡಿಕೊಟ್ಟು ಬಂದೆ. ಮತ್ತು ಬೇರೆಯವ್ರಿಗೆ ಅವ್ರಿಗೆ ರೆಡಿ ಮಾಡಿರೋದು ಫೋಟೋಸ್ ಎಲ್ಲ ನೆಕ್ಸ್ಟ್ ಕಳಿಸ್ತೀನಿ ಅಂದಿದ್ರು. ಬಟ್ ಇಷ್ಟೊತ್ತು ದಿನ ಆದರೂ ನಾನು ಕಳಿಸ್ಲಿಲ್ಲ, ಇರೋದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗಷ್ಟೇ ಮುಗೀತು, ಬಟ್ ಫೋಟೋಸ್ ವೀಡಿಯೋಸ್ ಏನೂ ತೊಗೊಳ್ಳಿಲ್ಲ. ಕೊಡ್ತಾರೆ ಅವರು, ಈಗ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ ದಿಯಾ, ಬಾಯ್. ಸಾಕಾಯ್ತು. ಏನು ಕೊಟ್ಟಿದ್ದಾರೆ ನೋಡಿ, ಮ್ಯಾಂಗೋ. ಅಲ್ಲಿ ಎಲ್ಲ ಆಗಿ ನಾನು 10 ಗಂಟೆ ಹಾಗೆ ಬೆಳಿಗ್ಗೆನೇ ಹೋಗಿದ್ನಲ್ಲ, 9:30 10 ಗಂಟೆ ಒಳಗಡೆ ಅಂಗಡಿಗೆ ಬಂದೆ. ಅಂಗಡಿಗೆ ಮತ್ತೆ ಮೇಕಪ್ ಇತ್ತು, ಇವ್ರದ್ದು ಫುಲ್ ಹೇರ್ ಸ್ಟೈಲು, ಮೇಕಪ್ಪು, ಸೀರೆ ಡ್ರೇಪಿಂಗು ಫುಲ್ ರೆಡಿ ಮಾಡಿ ಸ್ವಲ್ಪ ವಿಡಿಯೋಸ್ ಎಲ್ಲ ತೊಗೊಂಡೆ. ತುಂಬ ಒಳ್ಳೆ ಜನ, ಮಾತಾಗಲಿ ಅವ್ರು ಮಾತಾಡೋ ಟೈಪ್ ಆಗಲಿ ತುಂಬ ಅಂದರೆ ತುಂಬ ಒಳ್ಳೆ ಜನ. ನನಗಂತೂ ಸಖತ್ ಇಷ್ಟ ಆದರು ಅವರು ಕೂಡ. ಅವ್ರದ್ದು ಮೇಕಪ್ ಎಲ್ಲ ಮುಗಿಸಿ, ಆಮೇಲೆ ಅವ್ರದ್ದು ಪಾಪು ಅವ್ರ ಹಸ್ಬೆಂಡ್ ಅವರು ಮೇಕಪ್ ಎಲ್ಲ ಮುಗಿಸಿ ಅವ್ರು ಹೊರಟರು. ತುಂಬ ಚೆಂದ ಕಾಣಿಸ್ತಾಯಿದ್ರು ಅವರು. ಮತ್ತು ನಾನು ನೆಕ್ಸ್ಟ್ ಏನೇ ಫಂಕ್ಷನ್ ಇದ್ರೂ ನಿಮ್ಮದೇ ಕಾಂಟ್ಯಾಕ್ಟ್ ಮಾಡ್ತೀನಿ, ನಂಗೆ ತುಂಬ ಇಷ್ಟ ಆಯಿತು ನಿಮ್ಮ ಮೇಕಪ್ ಆಗಲಿ ಪ್ರತಿಯೊಂದು ಸಖತ್ ಇಷ್ಟ ಆಯಿತು ನನಗೆ ಅಂತ ಹೇಳಿದ್ರು. ನೆಕ್ಸ್ಟ್ ಅವ್ರು ಹೋದ ತಕ್ಷಣವೇ ಇನ್ನೊಂದಿತ್ತು ಅವರಿಗೂ ಕೂಡ. ಇವ್ರಿಗೆ ಮೇಕಪ್ ಇರಲಿಲ್ಲ, ಹೇರ್ ಸ್ಟೈಲ್ ಇತ್ತು, ಸೀರೆ ಡ್ರೆಪ್ಪಿಂಗ್ ಇತ್ತು. ಇದನ್ನು ಎರಡನ್ನೂ ಕಂಪ್ಲೀಟಾಗಿ ರೆಡಿ ಮಾಡಿ, ಹೇರ್ ಸ್ಟೈಲೆಲ್ಲ ಮಾಡಿ ಅವರು ಆನ್ ಸ್ಪಾಟ್ ಪೇಮೆಂಟ್ ಮಾಡಿ ಹೊರಟ್ಬಿಟ್ರು. ಇವರು ಕೂಡ ತುಂಬ ಒಳ್ಳೆಯ ಜನ. ಅಂದ್ರೆ ಆ ಏನೂ ಇದಿಲ್ಲ, ತೊಗೊಳ್ಳಿ ಅಮೌಂಟ್ ಅಂತ ಕೊಟ್ಟರು, ಹೊರಟ್ಬಿಟ್ರು. ಆ ಥರ ಎಲ್ಲ ಇದ್ದಾಗ ಖುಷಿ ಆಗುತ್ತೆ. ಒಬ್ಬೊಬ್ಬರು ತುಂಬ ಆಟಾಡಿಸ್ತಾರೆ. ಎಷ್ಟು ಒಂದೊಂದು ಅವರಿಗೆ ಅವ್ರ ಫಂಕ್ಷನಾಗಿ 1 ತಿಂಗಳಾದ್ರೂ ಅವ್ರು ದುಡ್ಡು ಕೊಡೋದೇ ನೆನಪಿರಲ್ಲ, ಆ ಥರ ಇರ್ತಾರೆ. ಇವ್ರು ಅವತ್ತಿನ ದಿನ ನನಗೆ 3 ಜನ ನಾನು ಅಟೆಂಡ್ ಮಾಡಿದ್ದೀನಿ. 3 ಜನ ನಂಗೆ ಆನ್ ಸ್ಪಾಟ್ ಅಮೌಂಟ್ ಹಾಕಿದ್ದಾರೆ. ತುಂಬ ಖುಷಿಯಾಗುತ್ತೆ. ಇವರು ಕೂಡ ತುಂಬ ಒಳ್ಳೆಯ ಜನ, ನನಗೆ ಇಷ್ಟ ಆಯಿತು ಇವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಅವ್ರು ಹೇಳ್ತಾಯಿದ್ರು, ಮೇಡಮ್ ಇನ್ನೊಂದು ಸರಿ ನಿಮ್ಮ ಜೊತೆ ವರ್ಕ್ ಮಾಡೋಣ, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ತೀನಿ ನಾನು ಅಂತ ಹೇಳ್ತಾಯಿದ್ರು. ಓಕೆ, ಥ್ಯಾಂಕ್ ಯು ನನಗೆ ವರ್ಕ್ ಕೊಟ್ಟಿದ್ದಕ್ಕಾಗಿ. ಅವ್ರ ಹಸ್ಬೆಂಡು, ನಾನು ಹಳೆ ವೀಡಿಯೋಸಲ್ಲೆಲ್ಲ ನೀವು ನೋಡಿರ್ತೀರ ಅವರನ್ನು ನೋಡಿ. ಹೇರ್ ಸ್ಟೈಲು ತುಂಬ ಚೆಂದ ಕಾಣಿಸ್ತಾಯಿದ್ರು ಅವರು. ಓಕೆ, ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿರೋದು ಮನೆಗೆ. ಸುಮಾರು 1:30 ಆಗಿತ್ತು ಅಷ್ಟೊತ್ತಿಗೆ. 1:30 ಮನೆಗೆ ಹೋದ್ವಿ. ನೆಕ್ಸ್ಟ್ ನೆಂಟ್ರೂಟಕ್ಕಂತ ನಮ್ಮ ಮನೆ ಹತ್ತಿರ. ಈಗ ಹೊರಟಿದ್ದು ಹೋಗೋದಿಲ್ಲ, ನಾವಿವಾಗ ಹೊರಟಿರೋದು ನೆಂಟ್ರೂಟಕ್ಕೆ ಹೋಗ್ತಾಯಿದ್ದೀನಿ. ಮದುವೆಗೂ ಹೋಗಲಿಲ್ಲ, ಅದಕ್ಕೆ ಹುಡುಗಿ ಕಡೆ ನೆಂಟ್ರೂಟಕ್ಕೆ ಹೋಗ್ತಾಯಿದ್ದೀನಿ. ಹೋಗಿ ಊಟ ಮಾಡಿ ಬರ್ತೀನಿ. ನನ್ನ ಔಟ್ಫಿಟ್ ಈ ಥರ.
ಅಲ್ಲಿ ನೆಂಟರು ಊಟಕ್ಕೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಬಂದು ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಲೇಟಾಗಿ ಒಂದು 5:30 ಹಂಗೆ ಎದ್ದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ. ಅದೇ ನಮ್ಮ ಪಕ್ಕದ ಮನೆಯೇ, ಅಂದರೆ ನಮ್ಮ ಸಣ್ಣ ಮಾವನ ಮನೆ. ಅವ್ರ ಮನೆ ಗೃಹಪ್ರವೇಶ ಇತ್ತಲ್ಲ, ಅದಕ್ಕೆ ಫುಲ್ ಸ್ವಲ್ಪ ಕ್ಲೀನಿಂಗು, ಆಮೇಲೆ ಅವ್ರ ಮನೆ ಹತ್ರ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ರಾತ್ರಿ ಮಲ್ಗೋಗಿ ನಮ್ಗೆ 12 ಗಂಟೆ 2 ಗಂಟೆ ಆಗಿತ್ತು. ಅವ್ರ ಮನೆಯಲ್ಲಿ ಅಂಗಳ ಎಲ್ಲ ಕ್ಲೀನಿಂಗ್ ಮಾಡಿ ಸಗಣಿ ಎಲ್ಲ ಹಾಕಿ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಇಲ್ಲಿ ಬಂದ್ರೆ ದಿಯಾ ನೋಡಿ ಆಟಾಡ್ತಾ ಇರಲಿಲ್ಲ, ಅಂಗಳೆಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆಮೇಲೆ ನಾನು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮೇಲ್ಗಡೆ ಬಟ್ಟೆ ಒಣಸಿದ್ನ ಅದು ತರೋಣ ಅಂತ ಹೋದರೆ ದಿಯಾ ಅಲ್ಲೂ ನೀರು ತಗೊಂಡು ಹೋಗ್ಕೊಂಡು ಆಟಾಡ್ತಾ ಇದ್ದರು. ಅವತ್ತು ಸಖತ್ ಮಜಾ ಆಗಿತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಬಟ್ಟೆ ಒಣಗಿರೋ ಬಟ್ಟೆ ಎಲ್ಲ ತಗೊಂಡೋಗಿ ಮನೇಲಿ ಇಟ್ಟು ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ನಾವು ಮಲಗೋವರೆಗೆ 2 ಗಂಟೆ ಅಂತೂ ಅವತ್ತಿನ ದಿನ ಫುಲ್ ಕ್ಲಿಯರಾಗಿ ಕಂಪ್ಲೀಟ್ ಆಯಿತು. ಫುಲ್ ಕೆಲಸ ಇತ್ತು, ನನಗೆ ಎಲ್ಲ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಚಿಕ್ಕದು ಎಲ್ಲೆಲ್ಲಿ ಸಿಕ್ಕಿದೆಯೋ ಅದೆಲ್ಲ ವೀಡಿಯೋ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡೋದಂತೂ ಮರೆಯಲೇಬೇಡಿ. ಬಾಯ್.